ನಿನಗ ಮೂರ ಅವಸ್ಥೆ ಒಳಗ ಅಧಿಕಾರ ಇಲ್ಲ. ತಾಯಿ ತಂದಿ ಮನಿಯೊಳಗಿದ್ದಾಗ ತಾಯಿ ತಂದಿ ಆಜ್ಞೆದೊಳಗಿರ್ಬೇಕಾಗ್ಯದ. ಮುಂದೆ ಗಂಡನ ಮನಿ ಕೊಟ್ಟಗಳಿಗೆ ಗಂಡನ ಆಜ್ಞೆದೊಳಗಿರ್ಬೇಕಾಗ್ಯದ. ಮುಪ್ಪಾವಸ್ಥೆ ಒಳಗ ಮಕ್ಕಳ ಆಜ್ಞೆದಾಗಿರ್ಬೇಕಾಗ್ಯದ. ಮೂರು ಇದ್ರೊಳಗ ಅವಸ್ಥೆ ಒಳಗೆ ನಿನಗೆ ಅಧಿಕಾರ ಇಲ್ಲ. ಅದಕ್ಕ ಅಲ್ಲಿ ಹೆಗಲು ಕೊಡ್ಲಕ್ಕ ನಿನಗೆ ಬರುದಿಲ್ಲ ಮಳ್ಳಿ. ಸುಮ್ಮ ಕುಳ್ಳಿ ಹೊಳಸಾಡ್ಬೇಡ. ಹೊಳಸಾಡೋದ್ರ ಮುಂದೆ ಹೊಳಸಾಡವ್ ಕುಳ್ಳಿ. ಇನ್ನ ಸುಟ್ಟಿಲ್ಲ ನಿನ್ನ ಕುಳ್ಳಿ. ಅದಕ್ಕೆ ಆ ಮಹಾನುಭಾವಿಗಳು ತಮ್ಮ ವರದಗರಗಳಿಂದ ಈ ಪವಿತ್ರವಾದ ಸ್ಥಾನದಲ್ಲಿ ತಂದು 201 ರೂಪಾಯಿ ಮಹಾದೇವಣ್ಣ ಹತ್ತಿರಕಿ ನಾವಿದ್ದಿದ್ದೆ ಅವಾಗ. ಅವರು 1001 ಕೊಟ್ರಂದ್ರೆ ಇದು ನನಗೆ ವಿಚಿತ್ರ ಆಯ್ತು. ಬಹಳ ವಿಚಿತ್ರ ಆಯ್ತು ನನಗೆ. ಅದಕ್ಕ ಆ ಇಸ್ಲಾಮ ಧರ್ಮದಲ್ಲಿ 30 ಅಧ್ಯಾಯ ಖುರಾನ್ ಏನ್ ಹೇಳ್ತದ? ಏಕಲ್ಲಾನಿಂದ ಲೋಕ ಆಗ್ಯದ ಅಂತ ಹೇಳ್ತದ. ಖುರಾನ್ ಅಧ್ಯಾಯಗಳು ಒಂದೊಂದು ಎಲ್ಲಿ ಇಳ್ದಾವ. ಗಾರೆ ಹೀರ ಅನ್ನುವಂತ ಪವಿತ್ರ ಸ್ಥಾನದೊಳಗೆ ಒಂದೊಂದು ಅಲಾಮ್ ಸೂರುಗಳು ಇಳ್ದಾವ. 30 ಅಧ್ಯಾಯ ಖುರಾನ್ ಅದು. ನಬಿ ಸಾಬ್ ಪೈಗಂಬರ್ ಕಾಲಕ್ಕೆ 27 ಅಧ್ಯಾಯ. ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ 3 ಅಧ್ಯಾಯ ಇಳಿದು ಮೊದಲಿನಿಂದ 27 ಅಧ್ಯಾಯ, ತದನಂತರ 3 ಅಧ್ಯಾಯ ಕೂಡಿಕೊಂಡು 30 ಅಧ್ಯಾಯ ಖುರಾನ್ ಅದ. ಆ 30 ಅಧ್ಯಾಯ ಖುರಾನದೊಳಗ ಪಾರ್ವತಿ ಅನ್ನುವಂತ ಶಬ್ದ ಒಂದು ತೌಲಿಲ್ಲ. ಅಲ್ಲನ ಜೊತೆಗೆ ಇವ್ರ ಮಾಯಿ ಹೆಸರು ಆದನ ಕುರಾನ್ ಅಭ್ಯಾಸ ಮಾಡಿದವ್ರು ಇದ್ದಿರ್ಬೇಕಲ್ಲ ಇಲ್ಲಿ. ಅದಕ್ಕ ಅವಾಗ ಹೆಣ್ಣು ಇಲ್ಲ ಅಂತ ಹೇಳ್ತದ ಸ್ವಚ್ಛ. ಅದಕ್ಕೆ ಕಮಿಟಿ ಅವರು 1001 ಏನ್ ತಿಳಿದು ಕೊಟ್ರು ಯಾರಿಗ ಗೊತ್ತು, ನನಗೆ ತಿಳಿದಿಲ್ಲ ಅದು. ಅದಕ್ಕ ಏನ್ ಹೇಳ್ತದಪ್ಪ ಇಲ್ಲಿ? ಪುರಾಣೇ ಪುರಾಣ, ಪುರಾಣೇ ಖುರಾನ. ಶಿವಮ ಪುರಾಣದಲ್ಲಿ ಏನ್ ಹೇಳ್ತಾರ ವೇದ ವ್ಯಾಸರು? ಪರಶಿವನ ವಾಮ ಭುಜದಿಂದ ವಿಷ್ಣು, ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ, ಬ್ರಹ್ಮನಿಂದ 12 ಬ್ರಹ್ಮರು, 12 ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ, ಮಾರೀಚಿ ಬ್ರಹ್ಮನಿಂದ ಆದಿಕಶ್ಯಪ, ಆದಿಕಶ್ಯಪರಿಂದ ಸಾರದ್ವಾರದ ಉತ್ಪತ್ತಿ ಆಗ್ಯದ ಅಂತ ಹೇಳ್ತಾರ. ಈಗ ಎಲ್ಲ ಕೂಡಿ ಈ ಕಡೆ ಬಂದಕ್ಕಿರಿ ಸೋಮವಾರ ದಿವಸ ಆಯ್ತಾರ ಇಲ್ಲಿಕ್ಕಿ. ಇದು ವಿಚಾರ ಮಾಡ್ಕೋರಿ. ಬಲ್ಲವರು ಅವರು ಬಲ್ಲಂಗಿ ಸೃಷ್ಟಿ ಹ್ಯಾಂಗ ರಚನೆ ಮಾಡ್ಯಾರ ಹಂಗ ವಾರಗಳ ಸಹಿತ ಬರ್ದಾರ. ರವಿವಾರ ಯಾಕೆ ಡೇಂಜರ್ ಮಸೀಲೆ ಬರೀತಾರ? ಬಹಳ ಸೂಕ್ಷ್ಮದ ತಂಗಿ. ಅಲ್ಲಿ ಇಲ್ಲ ನೀ ಅಲ್ಲಿ ಇಲ್ಲ. ಅದಕ್ಕೆ ನಿನಗೆ ಅಲ್ಲಿ ಏನದ ಅವ್ರು ಡೇಂಜರ್ ಮಸೀಲೆ ಬರ್ದಾರ. ಈ ಕಡೆ ಬಣ್ಣದ ಏನು ಬಂದ ನೋಡು, ಕರಿ ಬಣ್ಣದ್ದು. ಸೋಮವಾರ, ಮಂಗಳವಾರ, ಬುಧವಾರ ಬೇಸ್ದಾರ, ಗುರುವಾರ ಇಲ್ಲಿ ಈ ಕಡೆ ಬಂದಿದ್ದೀನಿ ಮನಿ ಸಾರಿಸ್ಲಕ್ಕ. ನೀ ಎಲ್ಲಾರ ಕಲ್ಯ ಮಿಲ್ಲೆ ಮಾಡ್ತೀನಿ ಅಂದ್ರೆ ನಿನಗೆ ಬಿಡ್ತೀನಿ ಅಂತಂಗಿ ಮುಂದಕ್ಕೆ ಹಂಗೆ ಬಿಡಂಗಿಲ್ಲ. ನೀ ಏನಂದ್ರೆ ಹಂಗೆ ಇದು ಮಾಡ್ಲಕ್ಕೆ ಹೋಗ್ಬೇಡ. ಇರ್ಲಿ ಈಗ ಮತ್ತೆ ಈ ರಿಕಾರ್ಡ್ ಭಾಷಾಡದ ಬಳಕ ಈ ದೇವ್ರದ ಲೈನ್ ಅದೆಲ್ಲ ಹಿಡ್ದಾಡ್ರಿ. ಒಳಗೊಮ್ಮಮ್ಮ ಕತ್ತಿ ಮ್ಯಾಗ ಕುಂದಿರ್ತಾವ. ಕುದುರೆ ಮ್ಯಾಗ ಒಂದ್ ಕುಂದಿರ್ತೀನಿ ಅನ್ನೋದ್ರ ಕತ್ತಿ ಬಾಲ ಹಿಡಿತಾವ. ಮಾಡ್ಲಕ್ ಹೋಗ್ಬೇಡ. ಉಂಡಿ ಹೊಳಸದಗಳಿಗೆ ಜರ ಮಂದಿ ಸಿಗ ಹೊಯ್ ಮಾಡದಗಳಿಗೆ ನೀ ಮ್ಯಾಕ್ ಹೋಗಿದ್ದಿಷ್ಟೇ. ನಿನ್ನ ಬಲ್ಲಿ ಏನೂ ಇಲ್ಲ ಬದನಿಕಾಯಿ. ಹರಿಹರ
ಶಾಸ್ತ್ರದ ಬಡ್ಡಿ ಸೂಳಿಗೇನು ಗುರುತ ಶಾಸ್ತ್ರದ ಬಡ್ಡಿ ಸುಳಿಗೇಡಿ ಕೈಯಾಗ ಕೊಟ್ಟರೇನು ಫಲ ಸಂಜೀವದ ಸುಳಿಗೇಡಿ ಕೈಯಾಗ ಕೊಟ್ಟರೇನು ಫಲ ಸಂಜೀವದ ಶಿಖಂಡಿಗಿ ಯಾಕಬೇಕು ಚೊಡ್ಡಿ ಶಿಖಂಡಿಗಿ ಯಾಕಬೇಕು ಚೊಡ್ಡಿ ಕೂಕು ಎಂದು ಕೂಗ ಹೊಡೆದು ಮೆಟ್ಟಿದ್ದೇನು ಹುಂಡಿ ಕೂಕು ಎಂದು ಕೂಗ ಹೊಡೆದು ಮೆಟ್ಟಿದ್ದೇನು ಹುಂದಿನಂತೆ ಹೆಗ್ಗಣ ಹೈರಾಣಾದಂತೆ ಗಿರಿಹಟ್ಟಿ ಹೆಗ್ಗಣ ಹೈರಾಣಾದಂಗ ಗಿರಿಹಟ್ಟಿ ದುಗ್ಗಾಣಿ ಹುಡುಗಿ ನೀನು ಅಗ್ಗಾಗಲಕ್ ಹೋಗ್ಬ್ಯಾಡ ದುಗ್ಗಾಣಿಯ ತಿಟ್ಟಿ ಅಗ್ಗದ ಹೆಂಗಸ ನೀನು ಒಗ್ಗಲಾಗಲಕ್ ಹೋಗ್ಬ್ಯಾಡ ದುಗ್ಗಾಣಿಯ ತಿಟ್ಟಿ ಅಂದೇವಾಡಿಯ ಅನುಭವದ ಗಡ್ಡಿ ಅಂದೇವಾಡಿಯ ಅನುಭವದ ಗಡ್ಡಿ ಮಂದಮತಿ ಹೆಣ್ಣ ನೀನು ಉಸ್ತಾದ ಗೈ ಬೀಸಾಗ ಹೊರತಾದಿ ಕದನ ಒಟ್ಟಿ ಮಂದಮತಿ ಹುಡುಗಿ ನೀನು ಗಟ್ಟಿ ಗಡಿದು ಗಾಣಿಯ ಈಗ ದೇವರ ದೇವರಂತ ಏನು ಗದ್ದಲೆ ಔಷಧಿ ತಮ್ಮ ಎಲ್ಲಿ ಅದಾನ ನಿನ್ನ ದೇವರ ಯಾವ ಭಾಡ್ಯನ ಮಗ ಹಡ್ದಾನ ಅವನಿಗೆ ಹೇಳು ಅವರ ತಾಯಿ ತಂದಿ ಹೆಸರ ಅತ್ತ ಬಂದಾಳ ಲೈನ್ ಬರಬರಿ ಹಿಡ್ದಾಳ ಒಳಗೆ ನಡ್ಬರ್ಕ್ ಹೋಗಿ ಸುಮ್ಮನೆ ತಲೆ ಕೆಡಿಸ್ಕೊಂಡು ಕತ್ತಿ ಮ್ಯಾಗ ಹಾರ್ಲಕೈತಿ ಹಂಗ ಮಾಡ್ಲಕ್ ಹೋಗ್ಬೇಡ ತಂಗಿನಿ ಅದಕ್ಕ ಇಸ್ಲಾಂ ಧರ್ಮದಲ್ಲಿ ಹೇಳಿದ್ರು ನೋಡ್ರಿ ಅಲ್ಲಿ ಮಣ್ಣು ಕೊಡು ಅಂತ ಹೇಳಿ ನಮ್ಮ ಭೂದೇವಿಗೆ ಬೇಡನತ್ತು ಪರಮಾತ್ಮ ಮಣ್ಣು ತಯಾರು ಮಾಡಿದವನು ಅವನೇ ಹೊನ್ನ ತಯಾರು ಮಾಡಿದವನು ಅವನೇ ಚಿನ್ನ ತಯಾರು ಮಾಡಿದವನು ಅವನೇ ಇದೊಂದು ಪ್ರಪಂಚದ ನಾಟಕ ನಡೆಸಬೇಕು ಹೊರಗೆ ನಿತ್ವ ತಿಳಿದುಕೊಂಡು ಹೊರಗೆ ಹೆಂಗಪ್ಪ ಅಂತಂದ್ರೆ ಹೆಣ್ಣಗೊಂದು ಎರಡು ಗೊಂಬಿ ಮಾಡಿ ಒಬ್ಬ ಹಾವಾಗ ಇದು ಗರ್ದಿಗ ಮದ್ದವ್ರು ಬರ್ತೀರಿ ಹಿಂದೆ ನೋಡ್ರಿ ಇಲ್ರಿ ಒಂದು ಡೆಬ್ಬಿ ತಗೊಂಡು ಒಂದು ಹೆಣ್ಣು ಕೈಯ ಇದ್ರ ಕೈಯಾಗ ಒಂದು ಜೋಡು ತಾಳ ಆ ಗಂಡು ಇದ್ರ ಕೈಯಾಗ ಒಂದು ಜೋಡು ತಾಳ ಆ ಎರಡೂ ಗೊಂಬಿದ ಏನದ ಸೂತ್ರ ಯಾರ ಕೈಯಾಗದ ಅವನ ಕೈಯಾಗದ ಅವ ಕುಣಿಸ್ದಂಗೆ ಇವೇನದ ತಾಳ ಬಡಿತಿದ್ದು ನೋಡ್ರಿ ಇಲ್ಲ ಇವು ಎಲ್ಲಾನು ಮಾಡಿ ಅವ ಪ್ರತ್ಯೇಕ ಹೆಂಗದಾನಲ್ಲ ಮಾಡ್ಸವ ಹಂಗದಾನ ಭಗವಂತ ಉಂಡಿಲ್ಲ ತಿಂದಿಲ್ಲ ಅಂತ ಹೇಳ್ತಿದಿ ಆ ಚಾಂಗುಣಿ ಮನ್ಯಾಗ ಹೋಗಿ ಯಾಕೆ ಮಗನ ಮೌಸ್ ಬೇಡದ ಕರೆಕ್ಟ್ ನೀನು ಕಣ್ಣಿಗೆ ಎಟ್ಟು ಕಂಡದ ಅಟ್ಟು ಕೇಳಕತ್ತಿದಿ ನೀನು ಇದ್ರ ಮಲವು ಏನದನು ಅಂತ ತಿಳ್ಕೊಬೇಕಲ್ಲ ತಂಗಿ ಅದಕ್ಕೆ ಏನ್ ಹೇಳ್ತಾರ ಬಸವಣ್ಣವರು ವೇದ ಪ್ರಿಯನು ಶಿವನೆಂಬೆ ವೇದ ಪ್ರಿಯನು ಶಿವನಲ್ಲ ನಾದ ಪ್ರಿಯನು ಶಿವನೆಂಬೆ ನಾದ ಪ್ರಿಯನು ಶಿವನಲ್ಲ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅದಕ್ಕ ಅವ ಭಕ್ತಿ ಒಲಿತಾನ
ಅದು ಅವರ ಭಾವ ಪರೀಕ್ಷೆ ಮಾಡೋಗೋಸ್ಕರವಾಗಿ ಹೋಗಿದ್ದ. ಇದು ಮಗ ಅನ್ನುವಂಥದ್ದು ಹಂಬಲಿ ಇಡ್ತಾರೋ ಅಥವಾ ನನ್ನ ಕಡೆ ಬರ್ತಾರಂತ ಹೇಳಿ, ಅದು ನಿನಗೇನು ಗುರ್ತು? ನಾವು ಮಾಡುವಂಥ ಆಟ ಹಾವುಗಾರ ಆಟ ಇದ್ದಂಗೆ ಒಂದು. ಯಾವಾಗ ಚೊಕ್ಕ ಬಂಗಾರ ಆಗ್ತದ ಅವಾಗ ಮಾತ್ರ ತನ್ನ ಪಾದದೊಳಗೆ ಕರ್ಕೋತಾನ. ನಿನ್ನಂಗೆ ಎಲ್ಲರೂ ಗಜ್ಬಿಜಿ ಹಂದಿ ಕಂದಕದೊಳಗೆ ಇರ್ತದಪ್ಪ ಅಂತಂದ್ರೆ ನೀವೇ ಹಂದಿ ರೂಪ ತಾಳದವರು ಅಂತ ಹೇಳ್ದಲಕ್ಕೆ ಉದಾಹರಣೆ. ಅಂದ್ರೆ ವರ ಒಮ್ಮ ಅವತಾರ ತಾಳಿಕೊಂಡು ಭಗವಂತ ಏನದ ಹಂದಿ ಆಗಿದ್ದ ಅಂತ ಹೇಳ್ದಿ. ಯಾತಕ್ಕಾಗಿ ಹೆಂಗೆ ಹಂದಿ ಆಗಿದ್ದ? 16,000 ನಿಮ್ ಹೆಂಗಸರು ಸಿಗಿಬಿದ್ದಿದ್ರ ಅವನು ಸ್ವಾಧೀನದೊಳಗ. ಓದಿ ನೋಡ್ರಿ ಸುಳ್ಳಂದ್ರ, ಓದಿ ನೋಡ್ರಿ ಗ್ರಂಥದೊಳಗ ಅದ ಇಲ್ಲ. ನೀ ಎಲ್ಲರ ಚೆಲ್ಲಪಿಲ್ಲ ಚಾರ್ಯಾಗ ನಡೆಸಬೇಡ ಮಗಳ, ಅವ್ನು ನಡೆಯಂಗಿಲ್ಲ ನೌತಿ. ಅದಕ್ಕ 16,000 ಹೆಣ್ಮಕ್ಳೆಲ್ಲ ಆ ಶ್ರೀಕೃಷ್ಣ ದೇವರು ಧ್ಯಾನ ಮಾಡ್ಲಾಕತ್ತಿದ್ರು. ಯಪ್ಪ ನಾವ್ ಈ ನರಕಾಸುರ ದೈತ್ಯನ ಬಲ್ಲಿ ನರಕ ವಾಸನೆ ಒಳಗೆ ಏಸು ದಿವ್ಸ ಇರಾನು, ನಮಗ ಬಿಡುಗಡೆ ಮಾಡೋ ಗುರುವೇ ಬೇಡಿಕೊಂಡ್ರು. ಬೇಡಿಕೊಂಡಾಗ ವರ ಅವತಾರ ತಾಳಿ ಶ್ರೀಹರಿ ಏನು ಮಾಡಿದ? ಅವನಿಗೆ ಮರ್ದನ ಮಾಡಿ ಆ 16,000 ಗೋಪಿಯರಿಗೆ ಕರ್ಕೊಂಡು ಬಂದು ಯಾವಾಗ ದೀಪಾವಳಿ ಮರುದಿವಸ ಚತುರ್ದಶಿ ಅತ್ತಾರ, ನರಕ ಚತುರ್ದಶಿ ಮಳ್ಳಿ ಎಲ್ಲರ ಒಂದು ತೂತಿನ ಕುಳ್ಳಿ ತಗೊಂಡು ಆಟ ನಡೆಸಿದೇನ? ಅವು ಬೇಡ ಹೌತಿ. ಅದಕ್ಕೆ 16,000 ಗೋಪಿಕಾ ಸ್ತ್ರೀಯರಿಗೆ ಜೈಲಿನಿಂದ ಹೊರಗೆ ಬಿಡುಗಡೆ ಮಾಡಿದಾಗಪ್ಪ ಮುಂದೆ ಕೆಲವು ದಿವಸ ಆದ ಬಳಿಕ ನಮ್ಮ ಅಷ್ಟವಕ್ರ ಋಷಿಗಳಂತ ಹೇಳಿ ತೆಗೆದು ನೋಡ್ರಿ ನೀವು, ಉಪನಿಷತ್ ವೇದಗಳ ತೆಗೆದು ನೋಡ್ರಿ, ಪುರಾಣಗಳದು. ಅದ್ರೊಳಗೆ ಸಿಗಲಿಲ್ಲ ಅಂದ್ರೆ ಇವತ್ತು ನನಗೇರಿ ಒದ್ಯಾಕತ್ತೀರಿ, ಅಕ್ಕಿಗೇರಿ ಮೆತ್ತನ್ ಚಾಪ್ತಿ ನೋಡಿ ಒದ್ಯಾಕತ್ತೀರಿ. ಗತ್ತು ನಡೆಸಿದೇನು? ಅದಕ್ಕೆ 16,000 ಗೋಪಿಕಾ ಸ್ತ್ರೀಯರು ನಮ್ಮ ಅಷ್ಟವಕ್ರ ಅಂತ ಹೇಳಿ ತಿಳ್ಕೊಂಡು ದೊಡ್ಡ ಋಷಿಗಳ್ರಿ ಅವರು. ತಂದಿ ಶಾಪದಿಂದಲೇ 8 ಡೊಂಕಾಗಿದ್ರು ಅವರು. ಮತ್ತವ 8 ಡೊಂಕ ಆಗ್ಲಕ್ಕ ಕಾರಣ ಏನು? ಮತ್ತೆ ಇದು ಬಕ್ಕಳು ಉದ್ದಕ್ಕೆ ಹೋಗ್ತದ. ಎಷ್ಟು ತುರ್ಸ್ಯಾರ ಅವ್ರು ಅಟ್ಟೆ ತೆಗಿಬೇಕು. ಅವಾಗ ಅವರು ಕೈ ಮುಗಿದು ಬೇಡ್ಕೋತಾರ. ಅವ್ರು ಕುತ್ತಿಗೆ ಮಠ ನೀರಾಜ್ ಹಳಕ ಮಾಡ್ಲಾಕತ್ತಿದ್ರು ಅಷ್ಟವಕ್ರ ಋಷಿಗಳು. 16,000 ಗೋಪಿಯರು ಎಲ್ಲಪ್ಪ ಯಪ್ಪ ನಮ್ಮದೆಲ್ಲ ಹಂಬಲ ಆ ಶ್ರೀಲೋಲನ ಮ್ಯಾಗದ, ಶ್ರೀಕೃಷ್ಣ ಪರಮಾತ್ಮ ಮ್ಯಾಗ, ಅವನೇ ನಮ್ಗೆ ಲಗ್ನ ಮಾಡ್ಕೋಬೇಕು ನೋಡಪ್ಪ, ಹಂಗೆ ವರ ಕೊಡುವತಿ ಆದ್ರು. ತಥಾಸ್ತು ಅಂತ ಹೇಳಿ ಎದ್ರು ಅಷ್ಟವಕ್ರ ಋಷಿಗಳು ನದಿ ಒಳಗ. ಅವ್ರು 8 ಡೊಂಕ ಶರೀರ ಇತ್ತು. ಮೊಳಕಲ್ ತೆಳಗನ ಏನೋ ಉದಾಹರಣೆ ಕೊಟ್ಲು. ಆ 8 ಡೊಂಕದ ಶರೀರ ನೋಡಿ ತಾಳಿ ಹೊಡೆದು ನಗಲಾಕ್ ಶುರು ಮಾಡೋದು ಹೆಂಗಸರು. ಅವಾಗ ನೀವು ಎಷ್ಟು ಶಾಣ್ಯರಿದ್ರು, ಎಷ್ಟು ಭಾವ ಇದ್ರು, ನಿಮ್ಮ ಬುದ್ಧಿ ಮೊಳಕಲ್ ತೆಳಗಂದ್ರು. ಇದು ಅಷ್ಟವಕ್ರ ಋಷಿಗಳಿಂದ ಬಂದಿದ್ದು ವಾಕ್ಯ ಅದು. ಈಕಿ ಹುಲ್ಲಾಗ ಹುಗ್ಗಿ ತಿಂದಕ್ಕೆ ದಕ್ಕಲಾರ ಬಟ್ಟಿಗೆ ಹುಲ್ಲಾಗ ಕಾರ್ಕೊಂಡಂಗೆ ಬಾಯಿಲೆ. ಅವಾಗ ಮುಂದೇನದ ಹೇಳಿದ್ರು ಅವರು, ನಾ ಏನು ಹೇಳಿ ನಿಮ್ಗೆ ತಥಾಸ್ ತಂದಿನಿಲ್ಲ, ಆ ಪ್ರಕಾರವಾಗಿ ನಿಮಗೆ ಶ್ರೀಕೃಷ್ಣ ದೇವರು ಮಾಡ್ಕೋತಾನ. ಮುಂದ ಒಂದು ಸಮಾಧಿ ಆಗ್ತದ ಎಲ್ಲಿ? ತುಂಗಿ ಪರ್ವತದ ಮ್ಯಾಗ. ಸುಮ್ಮ ಬಿಡುಗಡೆ ಮಾಡ್ಕೊಳಕ್ ಬಂದಿರ್ತಾನ. ತಂಗಿ ಮಾತಿನ ದೋಷಗಳಿರ್ತಾವ. ಅವ ಸೂತ್ರಧಾರಿ ಅದಾನ. ಅದಕ್ಕೆ ನಮ್ಮ ಅಂದೇವಾಡಿ ಕವಿ ಏನ್ ಹೇಳ್ತಾನ? ನೀನೇ ಸೂತ್ರಧಾರಿಯೋ ದೇವ, ನಾನೇ ಪಾತ್ರಧಾರಿಯೋ ದೇವ ಅಂತ ಹೇಳ್ತಾನ ಅಂದೇವಾಡಿ ಕವಿ. ಸೂತ್ರಧಾರ ಅದನ್ನೆಲ್ಲ ಅದಕ್ಕೆ ಬಂದಿದ್ದ. ಕಾಲ ಮ್ಯಾಗ ಕಾಲ್ ಹಾಕಿ ಮಾಯಿನ ಗಿಡ ತೆಳಗೆ ಮುಕ್ಕೊಂಡಿದ್ದ ಶ್ರೀಕೃಷ್ಣ ಪರಮಾತ್ಮ. ಇದಕ್ಕೆ ಏನೇನು ಹೇಳಿದಳು ಒಗ್ಗಾಲಿ. ಅವನ ಬಲಕಿನ ಪಾದದ ಒಳಗೆ ಪದ್ಮ ಇತ್ತು. ಪದ್ಮ ಕೃಷ್ಣ ಪರಮಾತ್ಮ ಸ್ವಚ್ಛ ದಶಾವತಾರದೊಳಗೆ ಆದ ನೋಡ್ರಿ, ಕೃಷ್ಣ ಅವತಾರದೊಳಗೆ. ಇದು ಯಾವ ವಿಚಿತ್ರ ಪಕ್ಷಿ ಅನ್ನಂಗ ಆಯ್ತು ಅವನಿಗೆ. ಇವನೇ ಮೊದಲು ವಾಲಿ ಇದ್ದ. ವಾಲಿಗೆ ಯಾಕಂದ್ರೆ ಸುಗ್ರೀವ್ಗೆ ಅದು ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಅಲ್ಲಿ ಲಂಕಾ ಇದು ಸೇತುವೆ ಕಟ್ಟಬೇಕಾಗಿತ್ತು. ಅದಕ್ಕೆ ಶ್ರೀ ಏನು ಮಾಡ್ದ, ರಾಮಾವತಾರದೊಳಗೆ ಹೊಡೆದಿದ್ನಲ್ಲ. ನಾ ನಿನಗೇನು ಮಾಡಿದ್ದೀನಪ್ಪ, ನಾ ಹಿಂಗೆ ಮಾಡಲ್ಲಕ್ಕೆ ತಪ್ಪು ಖರೆ, ನಿನಗೇನು ಮಾಡಿದ್ದಿಲ್ಲ, ನನಗೆ ಹೊಡೆದಿದ್ದಿಲ್ಲ. ನಾನು ಮುಂದೆ ದ್ವಾಪಾರ ಯುಗದೊಳಗೆ ಜರ ಅನ್ನುವಂಥ ಬ್ಯಾಡಾಗಿ ಬಂದು ನಿನಗೆ ನಾನು ಹೊಡಿತೀನಿ. ಅವಾಗ ಪದ್ಮ ಇತ್ತು ಅವನ ಬಲಕಿನ ಪಾದದೊಳಗೆ. ಏನು ವಿಚಿತ್ರ ಪಕ್ಷಿ ತಿಳ್ಕೊಂಡು ಬಾಣ ಹಾಕಿ ಹೊಡೆದ. ಅದು ಕಾಲಾಂತರ ವಚನ ಕೊಟ್ಟಿದ್ದ, ದೇಹ ಬಿಟ್ಟ. ತುಂಗಿ ಪರ್ವತದ ಮ್ಯಾಗ ಅವನು ಸಮಾಧಿ ಆಯ್ತು. ಯಾರದು? ಕೃಷ್ಣ ಪರಮಾತ್ಮನ. ಪಂಚ ಪಾಂಡವರೆಲ್ಲ ಕೂಡಿ ಅವನು ಸಮಾಧಿ ಮಾಡಿ ಅವ ರಥದೊಳಗೆ ಹಾಯ್ಕೊಂಡು ಈ 16,000 ಗೋಪಿಕಾ ಸ್ತ್ರೀಯರಿಗೆಲ್ಲ ರತ್ನಪುರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಅರ್ಜುನ ರಥದೊಳಗೆ ಹಾಕಿದ್ದ. ಇಲ್ಲಿ ಹೇಳಿದ್ರಲ್ಲ ಅವ್ರು ಮೊದಲೇ, ನೀವು ನಾನು ಹೇಳಿದ ಪ್ರಕಾರ ಕೃಷ್ಣ ಪರಮಾತ್ಮ ನೀವು ಮಾಡ್ಕೋತಾನ, ನೀವು ಯಾವಾಗ ನನ್ನ 8 ಡೊಂಕದ ಶರೀರ ನೋಡಿ ನಕ್ಕಿರಿಯಲ್ಲ, ನೀವು ಮುಂದೆ ಬ್ಯಾಡ್ರ ಪಾಲಾಗ್ತೀರಿ ಅರಣ್ಯದೊಳಗೆ.
ಅವಾಗ ಮುಂದ ಕಪಾಳ ಹೊಡೆದು ಕಾಳು ಬ್ಯಾಡ್ರು ಬಂದು ಈಗ ಇವ್ರು ಕೊಳ್ಳಂದೆಲ್ಲ ಸಾಮಾನ್ಯ ಗಿಮಾನಿ ಕಸ್ಕೊಂಡು ಹೋದ್ರಿಪ್ಪ. ಅವು ಕೆಲವೊಂದೇ ಇಟ್ರು ಅಲ್ಲೇ ಇಟ್ಟು ಎಲ್ಲ ತಗೊಂಡು ಹೋದ್ರು. ಅವಾಗ ಭಾರತ ಅರ್ಜುನ ವಿಚಾರ ಮಾಡ್ತಾನ, ಬಾಣ್ ಹೊಡಿತಾನ ಅವ್ರಿಗೆ. ಅವನು ಬಾಣ ಎಲ್ಲಿ ನಡೀಲಿಲ್ಲ, ಅಳ್ಳಕತ್ತ ಅರ್ಜುನ. ನನ್ನ ಒಡಿಯ ಬಿಟ್ಟು ಹೋದ ಬಳಕ ಬಾಣಿನ ಶಕ್ತಿ ಹೋಯ್ತಾನಂತೇಳಿ ಅವಾಗ ಆಕಾಶವಾಣಿ ಆಯ್ತು, ನಿನ್ನ ಬಾಣಿನ ಶಕ್ತಿನೂ ಎಲ್ಲಿ ಹೋಗಿಲ್ಲ, ನೀನು ಎಲ್ಲಿ ಹೋಗಿಲ್ಲಪ್ಪ. ಅಷ್ಟವಕ್ಕ ಋಷಿಗಳು ಇದು ಹಿಂಗೆ ಮಾಡ್ಯಾರ, ಅದಕ್ಕೆ ತೊಡಕ್ ಬಿದ್ದದ, ನೀ ಏನು ವಿಚಾರ ಮಾಡಬೇಡ ಅಂತ ಆಕಾಶವಾಣಿ ಆಯ್ತು. ಹಿಂಗದ ವಿಷಯ. ನೀವು ಕಚ್ಬಿಚಿ ಏನಿದ್ದೀರಲ್ಲ ಅದಕ್ಕೆ ನಿಮ್ಮ ಬುದ್ಧಿ ಮೊಳಕಲ್ ತೆಳಗ. ಆ ಸ್ವಾಮಿಗಳು ಗಂಟಿ ಕಟ್ಟದ್ ನೋಡ್ರಿ ಮೊಳಕಲ್ ತೆಳಗ ಜಂಗಮರು. ನಿಂದು ಮೊಳಕಲ್ ತೆಳಗ ಕಟ್ಟಿದೆಯಲ್ಲ ಅಂತ ಕೇಳದಲ್ಲ ಮಳ್ಳಿ. ಹಂಗಲ್ಲ ತಂಗಿ, ಅದು ಜಗತ್ತು ಭರಿತ ಜಂಗಮವ, ಜಗತ್ತು ಭರಿತ ಜನನಿಲ್ಲ ಮರಣಿಲ್ಲ ಏನೇನು ಇಲ್ಲದಂತ ವಸ್ತು. ಅವ ಮೊಳಕಲ್ ತೆಳಗ ಗಂಟಿ ಕಟ್ಟಿ ಯಾಕೆ ಭಿಕ್ಷಾಟನೆ ಮಾಡ್ತಾನಂದ್ರ ಈ ಮಾಯ ಪ್ರಪಂಚ ಅನ್ನುವಂಥದ್ದು ಮೊಳಕಲ್ ತೆಳಗಿಟ್ಟು ನೀವು ಈ ವಿಷಯ ಸಂಸಾರದೊಳಗೆ ಕುಂಬಾರ ಹುಳ ಕೆಸರಾಗಿದ್ರು ಸಹಿತ ಹೊರಗೆ ಬತ್ತಂದ್ರೆ ಹೆಂಗೆ ಮೇಯ್ಗೆ ಹತ್ಕೊಳಂಗಿಲ್ಲ ನೋಡು, ಆ ಪ್ರಕಾರವಾಗಿ ಮಾಡಿ ನನ್ನನ್ನೇ ಕೂಡಿ ಕೊರೆ ತಿಳ್ಕೊಂಡು ಮೊಳಕಲ್ ತೆಳಗ. ಅದಕ್ಕ ಮುಂದೆ ಏನ್ ಮಾಡ್ತಾಳ್ರಿ ಅನುಲಾಯಿ ಗಂಡ, ಅವ ಸೂಳಿಗೆರೆ ಹಾಯ್ದು ತೊಗೊಂಡು ಹೊಂಟಿದಳು. ಬುಟ್ಟ್ಯಾಗ ಕೈ ಕಾಲು ಇದ್ದಿದ್ದಿಲ್ಲ, ಮೇಯಾಗ ಮಾರೋಗಿತ್ತು. ಖರೆ ನಾ ಇಲ್ಲ ಅನ್ನೋದಿಲ್ಲ, ಅದಕ್ಕೆ ಎಲ್ಲದಕ್ಕೂ ನಿನಗೆ ನಾ ಉಚ್ಚಿಬಿಟ್ಟೇನಲ್ಲ. ಈಕಿದು ಪರೀಕ್ಷೆ ಮಾಡ್ಬೇಕಾಗ್ಯದ್ರಿ. ಅವ ಗಂಡನೇ ದೇವರು, ಗಂಡನೇ ಗುರು, ಗಂಡನೇ ಪರಮ ಕೈಲಾಸ. ಹೆಣ್ಣಿಗೆ ಗಂಡಗೆ ಬಿಟ್ಟು ಎಲ್ಲಿ ಜಾಗಿಲ್ಲ. ಇದು ಕೈ ಎತ್ತಿ ಹೇಳ್ತೀನಿ ತಂಗಿ, ಅವು ಪುರಾಣ ಉಪನಿಷತ್ತುಗಳೆಲ್ಲ ಸುಳ್ಳು ಅನ್ಬೇಕಾಗ್ತದ. ನೀ ನನಗೆ ನೆಂಬಿ ಬೇಕಾದ ಭಾಗ್ಯ ಪಡ್ಕೊಂಡಿರ್ಬೇಕು. ನಾ ಇಲ್ಲ ನಂಗಿಲ್ಲ. ನನಗೆ ಬಿಟ್ಟು ಎಲ್ಲಾರ ದೇವಿ ಆತೀನಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ, ಇತಿಹಾಸದೊಳಗೆ ಇಲ್ಲ. ನೀ ಏನ್ ನಡೆಸ್ತಿ? ನೀನ್ ಹುಟ್ಟಿ ಮೊನ್ನೆ ಕಣ ತೆರೆದಕ್ಕೆ 3 ಮೊಳದಕ್ಕಿ ಆಗು ಮಾತಲ್ಲದು. ಅದಕ್ಕ ಅವ ಏನಂದ, ಅವ್ರ ಬಲ್ಲಿ ಹೋಗ್ಲಿಕ್ಕೆ ನನಗೆ ಇಚ್ಛಾ ಆಗ್ಯದ, ನನಗೆ ಒಯ್ದು ಬಿಡು. ಪತಿವ್ರತ ಹೆಣ್ಮಗಳು ತನ್ನ ಬಾಯಿಲೆ ಹೇಳಿದ್ರು ನೋಡ್ರಿ, ಆಕಿ ಪತಿವ್ರತ ಹೆಣ್ಮಕ್ಳು ಅಂದ್ರೆ ಹಿಂಗೆ ಇರ್ತಾರಂತೇಳಿ. ಅಕ್ಕಿ ಏನ್ ಮಾಡಿದಳು, ನಾನು ಹೆಂಗ್ ಹೋಗಿ ಆ ತಾಯಿದರಿಗೆ ಕೇಳಲಿ ನಮ್ಮ ಗಂಡ ಮನಸ್ಸು ಮಾಡ್ಯಾನಂತ ಹೆಂಗೆ ಕೇಳಲಿ ತಿಳ್ಕೊಂಡು ಬೆಳಗಿನ 4ಕ್ಕೆ ಹೋಗಿ ಅಲ್ಲಿ ಅಂಗಳ ಚಳಿ ಹೊಡೆದು ರಂಗೋಲಿ ಒಳಗೆ 33 ಕೋಟಿ ದೇವತರ ಫೋಟೋ ತೆಗೆದು ಬರ್ಲಕತ್ತಳು ಅನುಲಾಯಿ. ಅವಾಗ ಇವರು ವಿಚಾರ ಮಾಡಿಕೊಂಡ್ರು, ಯಾವ ಜನ್ಮದೊಳಗ ಒಳ್ಳೆ ಗಂಡನ ಮನಸ್ಸು ನೋಯಿಸಿ ರೊಕ್ಕಕ್ಕಾಗಿ ನಾವು ಏಸೋ ಮಂದಿ ಬುಡಕ್ಕೆ ಸೆರಗ್ ಹಾಸಲಕತ್ತೀವಿ. ಇಂಥ ಪರಿಸ್ಥಿತಿ ನಮಗೆ ಬಂದದ. ಈ 33 ಕೋಟಿ ದೇವತರ ಮೂರ್ತಿ ತುಳಿದ್ರೆ ನಾವು ರವ ನರಕಾತದ ತಿಳಿದುಕೊಂಡು ಅವ್ರಿನ್ನ 3 ಗಂಟೆಗೆ ಎದ್ದು ಕೂತ್ರು. ಅವಾಗ ಈಕೆ ಎಲ್ಲ ಸಾಹಿತ್ಯಗಳು ತೆಕ್ಕೊಂಡು ಬಂದು ಹಂಗೆ ರಟ್ಟಿ ಹಿಡ್ದಮ್ಮ, ಯಾಕೆ ಹಿಂಗ್ಯಾಕೆ ಮಾಡ್ಲಾಕತ್ತಿದಿ, ನಮಗೆ ಯಾ ನರಕದಾಗ ಒಯ್ದು ಬೀಳಿಸ್ಬೇಕತ್ ಮಾಡಿದಿ. ಅವಾಗ ಹೇಳ್ತಾಳಕಿ, ನಿನ್ನ ಬೈಕಿ ಏನದ, ನಾನು ಹೆಂಗೆ ಕೇಳಿ ಅಂತ ಹೇಳಿ ಇದನ್ನ ಮಾಡ್ಲಕತ್ತೀನಿ. ನಮ್ಮ ಗಂಡ ನಿಮ್ಮ ಮ್ಯಾಗ ಮನಸ್ಸು ಮಾಡಿ ಈಕಿ ಪರೀಕ್ಷೆ ನೋಡ್ಬೇಕಾಗ್ಯದ್ರಿ. ಇದು ಡಿಗ್ರಿ ಒಳಗೆ ಪಾಸ್ ಆಗ್ತದೋ ಇಲ್ಲೋ ಅದು ಗುರುತಿಲ್ಲ ಈಕಿಗೆ. ಬರೇ ಹೊರಗೆ ಎಟ್ಟು ಕಾಣಿಸ್ಲಕತ್ತೇವ, ಸಾಮಾನ್ಯ ಅದೇ ಹೇಳಕತ್ತೇವ. ಹೊರಗಿನ ಸಾಮಾನ್ಯದ ಹೇಳ್ಬಾಣಿ, ಒಳಗೊಂದು ಸಾಮಾನ್ಯದ ಗಟ್ಟಿ ಅದು ಹಿಡ್ಕೋ. ಸಾಮಾನ್ಯ ಅಂದ ಕೂಡಲೇ ಇದೊಂದು ತೂತಲ್ ಒಳ್ಳೆ ಇದೇ ಮಾತಾಡ್ತಲ್ಲ ಹುಚ್ಚುಗಟ್ಟೆ. ಅದು ಬೇರೆ ಅದು ಹೇಳ್ದಲ್ ನೋಡ್ರಿ, ಒಂದೇ ಲಿಂಗದಂದ ಕೂಡಲೇ ಸಂಘದಿಂದ 2 ಲಿಂಗ ಇರ್ತಂದಳು. ನಿನಗೆ ಒಂದೇ ಲಿಂಗ ಅಂದಿದ ಕವಿ ಗುದ್ದುಲಿಂಗಂದ ಹೇಳ್ಯಾನ. ಗುದ್ದುಲಿಂಗ ಒಂದೇ ಲಿಂಗ ನಿಮ್ಗೆ ಅಂತ ಹೇಳಿ ಆ ಒಂದೇ ಗುದ್ದುಲಿಂಗದಾಗ ಜೋತಾಡ್ಲಕತ್ತೀರಿ, ಇವ್ರಿಗೆ ಒಂದೇ ಲಿಂಗ ಅದ ಹೇಳ್ಯಾನ. ಅಂದ್ರೆ ಸಂಘ ಇಂತಂದ್ರಿ ಅದಕ್ಕ ಅದನ್ನ ಮುಚ್ಕೊಳಕ ಕಲ್ಯಾಣಕ್ಕೆ ಹೋದಲ್ಲ ಮತ್ತ. ಅದಕ್ಕ ಅವು 2 ಲಿಂಗ ಪೂಜಾ ಮಾಡಿದ ಸಂಗಯ್ಯ, ಕರೆಕ್ಟಾ? ಖರೆ 2 ಲಿಂಗ ಪೂಜಾ ಮಾಡ್ದ. ಆ ಸೂಳಿನೇ ಎದ್ದವನಿಗೆ ಉದ್ಧಾರ ಮಾಡ್ಬೇಕಾಗಿತ್ತು. ಇಲ್ಲ ತಾಕತ್ತ. ಮತ್ತ ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರು ಬಂದು ನೀವು ಇಬ್ಬರು ಭವ ಗೆದ್ರಪ್ಪ, ನೀವು ಎಲ್ಲ ಶಿವಸ್ವರೂಪಿಗಳಂತ ತಿಳ್ಕೊಂಡು ಅವ್ರಿಗೆ ಮುಕ್ತಿ ಕೊಟ್ಟ. ನಿಮ್ಮ ಹೆಣ್ಣಿನಿಂದ ಯಾರು ಉಪದೇಶ ತಗೊಂಡು ಮುಕ್ತರಾಗ್ಯಾರ ತೋರಿಸ್ರಿ ಯಾವ ಸತಿ ಒಳಗ. ನಮ್ಮ ಅಕ್ಕಮಾದೇವಿ ಹೇಳಿದೀನಿ, ಪುಕ್ಕಮಾದೇವಿ ಅಕ್ಕಮಾದೇವಿ ಜನನಿಲ್ಲ ಮರಣಿಲ್ಲ ಯಾವ್ಯಾವ ಇಲ್ಲದಂತ ಗಂಡಗೆ ನಾನು ಲಗ್ನ ಆಗ್ತೀನಿ ತಿಳ್ಕೊಂಡು ಆ ಅಖಂಡ ಅದ್ವೈತ ಪರಬ್ರಹ್ಮ ಮಲ್ಲಿನಾಥನನ್ನೇ ಮದುವೆ ಮಾಡಿಕೊಂಡು ಈ ಭವಾನಿಗಿದಳಕಿ. ನಿಮ್ಮಿಂದ ಹೆಂಗ ಸಾಧ್ಯ ಅದಾವ ಅದು?
ಅದು ಸಾಧ್ಯ ಇಲ್ಲ. ನೀವು ಮತ್ತ ಗುದ್ದಿದ್ದೆ ಗುದಲಿಂಗ. ಬುದ್ಧಿ ಇಲ್ಲದೆ ಈ ಬದುಕು ಬದ್ರಿಗೆ ಗುದ್ದಿದ್ದೆ ಗುದಲಿಂಗ. ಎಳ್ಮೇಲೆ ರಾಮಸಿಂಗ್ ಕವಿಗಳು ಹೇಳ್ತಾರೆ ಹಿಂಗ. ಅದಕ್ಕ ಅದು ಒಂದು ಲಿಂಗದ ಅಂತ ಕವಿ ಹೇಳ್ತಾನ. ಅಂದವಾಳಿ ಕವಿಗೆ ಮಳ್ಳು ಮಾಡಿದೆ ಪ್ಯಾಲಿ. ಅದಕ್ಕ ಈ ಎರಡು ಲಿಂಗ ಮುಗ್ಧ ಸಂಘ ಭಕ್ತಿ ಮಾಡಿದ ಆ ಜಗಜ್ಯೋತಿ ಬಸವಣ್ಣವ್ರಿಗೆ ಗುರುತಿತ್ತು. ಅಲ್ಲೇ ಡಿಗ್ರಿ ಪಾಸ್ ಆಗ್ಬೇಕಾಗಿದ್ರಿ ಎಲ್ಲ ಹುಡುಗಟ್ಟಿಗೆ ತಗದಲ್ಲ. ಹೇಳಿದ್ರು ತನ್ನ ಕೈಲೇನೆ. ಕಚ್ಚಿ ಕೈ ಬಾಯಿ ತಾನು ಹೇಳಕ್ ಬರಲಿಲ್ಲ. ಅದಕ್ಕ ಕಚ್ಚಿ ಕೈ ಬಾಯಿ ತಾನು ಇಚ್ಛೋಳಿದ್ದರೆ ಅಚ್ಚುತನಪ್ಪ ಜನಪ್ಪ ಲೋಕದೋಳು ಚಿಂತನಪ್ಪ ಸರ್ವಜ್ಞ ಅಂದ್ರೆ ಹೇಳಕತ್ತಾಳ್ರಿ. ಅಧಿಕಾರ ಪಡೆದಾಳಿಕಿ ಕಚ್ಚಿ ಬಿಗಿಯದಲ್ಲ, ಕಚ್ಚಿ ಬಿಗಿಯದ ಅದಕ್ಕೆ ಹೇಳಕತ್ತಾಳ. ನಿನಗ್ಯಾಕೆ ಹತ್ತಿತ್ತ ಹುಚ್ಚಿ, ಅದಕ್ಕ ನಿನಗ ಯಾವ ದಾರಿ ಎಲ್ಲಿದಿ ಅಂತಂದಿ. ಅದಕ್ಕ ಅಂದ 100 ಪದ ಗೋಳ ಮಾತಾಡಬೇಡ, ಸುಮ್ಮನೆ ಏನದ 1000 ಗೋಳ ಪದ ಹಾಡಬೇಡ ಅಂತ ಹೇಳ್ಯಾರ ನಿನ್ನ ಮ್ಯಾಕ ಅಂದೇವಾಡಿ ಕವಿಗಳು. ಅದು ಇರ್ಲಿ, ಈಗ ಸಮಯ ಇಲ್ಲ, ನೋಡೋಣ ಸಮಯ ಸಿಕ್ಕರೆ ಈಗಿದೇ ಒಂದು ಎಷ್ಟ್ರಾದ್ರಿ ಚರಿತ್ರ. ಈಕಿ ಮಸಿಮನಾಳಕ್ಕೆ ಸಂಬಂಧ ಇಲ್ಲಕಿ ಭಾಳ ಸಲ ಬಿಟ್ಟುಗಳಿಗೆ ಮ್ಯಾಕ್ ಹೋಲಕತ್ತಾಳ. ಈಕಿ ಊರು ಕಂಡಪಟ್ಟೆವು ಇಟ್ಟು ನಮ್ಮ ಪುಸ್ತಕ ಆತದಕ್ಕಿದ್ ಹೇಳಿದ್ರೆ ನೀವು ಒಟ್ಟೆ ನಮ್ ಸೇರಂಗಿಲ್ಲ. ಇದು ಹೇಳದ್ನಿ ಅಂದ್ರೆ ನಾ ಅಲ್ಲೇ ಮುಚ್ಚಿಟ್ಟಾಳ ಮಗಳು. ನನಗೆ ಹೇಳಕ್ ಬರ್ಲಕತ್ತಾಳ ಬುದ್ಧಿ. ಅದಕ್ಕ ಗಂಡನೇ ದೇವರು ಅನ್ನುವಂಥದ್ದು ಅದು ವಾಕ್ಯದ ತಂಗಿ. ಅದಕ್ಕಾಗಿ ಮುಂದುವೈದ ಅಲ್ಲಿ ಹಾಕದಾಗೆ ಎಲ್ಲ ಇದು ಮಾಡಿಕೊಂಡು ತಂಗಿ ಅಮೇನಲ್ಲಿ ಮುಟ್ಟಿಲ್ಲ. ಆ ವ್ಯವಹಾರ ಮತ್ತೆ ಬಹಳ ದೂರ ಹೋಗ್ತದೆ ಹೇಳ್ಕೊತ ಹಾದಗಳಿಗೆ. ಮತ್ತೆ ಬುಟ್ಟಿ ಒಳಗೆ ತಗೊಂಡು ಹೊಂಟಿದಳು ಅನುಲಾಯಿ. ದಾರಿ ಒಳಗೆ ಮಾಂಡವ ಋಷಿಗಳ ಅನುಷ್ಠಾನ ಕೂತಿದ್ರು. ಅವರ ತಲೆ ಮ್ಯಾಗ ಹುತ್ತು ಬೆಳೆದು ಬಿಟ್ಟಿತ್ತು. ಅಪಾರವಾದ ತಾಕತ್ ಬೆಳೆದು ಬಿಟ್ಟಿತ್ತು ಅಲ್ಲಿ. ಇವ ಸೋಮ ಕುಂಡ್ರಿ ಬುಟ್ಟ್ಯಾಗ ಕೂತವ ಜ್ಞಾನಿ ಇದ್ದವ. ನೋಡೋಣ ಈ ಕಿವಲ್ಲಿ ಎರಡು ತಾಕತ್ ಬೆಳೆದ ಹೇಳಿ ಆ ಹುದ್ದಿ ಬಕ್ಕನೆ ಒದ್ದ ಅಲ್ಲಿ ಕೂತಿದ್ ಗೊತ್ತಿತ್ತು ಅವನಿಗೆ. ಅವಾಗ ಮಾಂಡವ ಋಷಿ ಶಾಪ ಕೊಟ್ಟ, ನನಗೆ ಯಾವ ಒದ್ದಾನಲ್ಲ ಮುಂಡೆ ಮಗ, ನಾಳೆಗೆ ಸೂರ್ಯ ಉದಯ ಆಗುದ್ರೊಳಗ ಇವನ ತಲೆ ಸಹಸ್ರ ಹೋಳಾಗಿ ಬೀಳ್ಬೇಕಂತೇಳಿ ಶಾಪ ಕೊಟ್ಟ. ಈಕಿ ಕಿವಿಗೆ ಬಿತ್ತು. ನಿನಗಾಗಿ ರಕ್ಷಣೆ ಮಾಡ್ಕೋಬೇಕಿದೆ ಮಗಳ, ಅವನಿಗೆ ಬೇಕಾಗಿಲ್ಲ ಅದು. ನಿನಗೆ ಮುತ್ತೈತನ ಬೇಕಂದ್ರೆ ಮಾಡು, ಉಪಕಾರ ಹೇಳ್ತೇನು ನನಗೆ ಮಾಡಬೇಕಂದ್ರ ಇಲ್ಲ ವಾಲಪ್ಪ ಅಂತಂದ್ರ ಆ ಬೇತಲ್ ಹೇಳ್ದಗಳಿಗೆ ಹಂಗೆ ಹೇಳ್ದಲ್ಲ. ಕಳದಿಟ್ಟು ಹಾಡಲ್ಲ ಯಾರು ಬೇಡತ್ತಾರ ನಿನಗ. ಕಳಿ ಅಕ್ಕ ಮಾದೇವ್ ಹೇಳ್ಬೇಡ, ಪುಕ್ ಮಾದೇವ್ ನೀನೇ ಕಳದಿಟ್ಟು ಹಾಡಲ್ಲ ನೋಡೋಣ. ಮತ್ತ ಅದೇ ರೀ ಯಾಕೆ ತೊಟ್ಟಿದಿ ಗತ್ತೆ ಎಬ್ಸಿದೀನು. ಅದಕ್ಕ ನಿತ್ತು ಕೈ ಜೋಡಿಸಿ ಬೇಡಿಕೊಂಡ್ಲು, ಗುರುವೇ ನಾನು 10 ಹೊಂಡ್ರದೊಳಗೆ ನನ್ನ ಗಂಡ 1000 ಹೋಳಾಗಿ ಬಿದ್ನಂದ್ರ ಕುಂಕುಮ ಹಚ್ಚುವಂತ ಹಣಿಗೆ ಹೆಂಡಿ ಹಚ್ಚುವಂತ ಪರಿಸ್ಥಿತಿ ಬರ್ತದೆ ತಿಳ್ಕೊಂಡು ತ್ರಿಮೂರ್ತಿಗಳಿಗೆ ಆ ಸೂರ್ಯಾಗ ಆಣಿ ಹಾಕಿಬಿಟ್ಲು. ಹೊಟ್ಟೆ ಸೂರ್ಯ ಹೊಂಡಬಾರದತ್ತ ಹೇಳಿ 10 ದಿವಸ ಸೂರ್ಯ ಉದಯ ಆಗಲಿಲ್ಲ. ಇದು ಸ್ಕಂದ ಪುರಾಣ ಲೇಖಿ. 10 ದಿವಸ ಒಟ್ಟ ಹೊರಗೆ ಬರಲಿಲ್ಲ ಸೂರ್ಯ. ಆವಾಗ ಪಾರ್ವತಿ ಪರಮೇಶ್ವರರು ಬಂದು, ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚುವ ಮೊದಲು ಉಶಾಪ ಬಿಡು. ಈ ಲೋಕದೊಳಗಿದ್ದಂತ ಚರಚರ ಪ್ರಾಣಿಗಳೆಲ್ಲ ಹಿಂಗಾಗ್ಲಕತ್ತೇವ ಅಂದಾಗ ಕೇಳ್ತಾಳಕಿ, ನಾಯಿ ಸದ್ದು ಒಳ ತಂದಂದ್ರೆ ನನ್ನ ಗಂಡ ಹಿಂಗ್, ನಿನ್ನ ಗಂಡನ ಮೇನ್ ಆರೋಗ್ಯನು ತೆಗಿತೀನಿ, ಅವನ ಕೈಕಾಲಗಳು ಕೊಡ್ತೀನಿ ಒಳ ತಂದು ಅಂದ. ಪಟ್ನೆ ಒಳ ತಂದಳು. ಮತ್ತು ಋಷಿ ಆಡಿದ ಮಾತು ಹೆಂಗ್ ಖುಷಿ ಹೋತದ್ರಿ. 1000 ಹೋಳಾಗಿ ಬಿದ್ದ ಭೂಮಿ ಮ್ಯಾಗ. ಅವಾಗ ಭಗವಂತಗೆ ಅವನಿಗೆ ಯಾವಾಗ ಅಸಾಧ್ಯ ಅದ್ರಿ. ಅಮೃತ ಹಸ್ತಿ ಎಲ್ಲ ಕೂಡಿಸಿ ಎಳೆದಾಗ ಮೇಯನ ಮಾರೋಗನು ಹೋಯ್ತು. ಅವ ಸರ್ವಾಂಗ ಸುಂದರಿ ಆದ. ಹಿಂಗದ ತಂಗಿ. ಅದಕ್ಕ ಸ್ವತಃ ನಿಮ್ಮ ಅಕ್ಕ ಮಹಾದೇವನಿ ಹೇಳ್ತಾಳ ನೋಡಿ, ನೀವು ವಿಚಾರ ಮಾಡ್ಕೋ. ತಂದೆ ಸತ್ತರೆ ತಲಿ ಹೋದಂತೆ, ತಂದೆ ಸತ್ತರೆ ತಲಿ ಹೋದಂತೆ, ತಾಯಿ ಸತ್ತರೆ ಕರಳು ಹೋದಂತೆ, ಅಣ್ಣನು ಸತ್ತರೆ ಬಲಭುಜ ಹೋದಂತೆ, ತಮ್ಮನು ಸತ್ತರೆ ಎಡಭುಜ ಹೋದಂತೆ, ತನಗೆ ಬೇಡ ಆಗಿರುವ ಸತಿಗಳು ಸತ್ತರೆ ಎಡಗಾಲನ ಕೆರವ ಸೋನವೈದಂತೆ ಅಂತ ಹೇಳ್ತಾಳ ಅಕ್ಕಮಾದೇವಿ. ನೀ ವಿಚಾರ ಮಾಡಕ್ಕೂ ಅಕ್ಕಿನ ಹೇಳ ನೋಡಿ. ಹಿಂಗ ಸ್ವಾನ್ ಅಂದ್ರೆ ನಾಯಿ. ಈಗೆಲ್ಲ ಪ್ಲಾಸ್ಟಿಕ್ ಮೆಟ್ ಬಂದವ್ರೆ. ಅವಾಗೆಲ್ಲ ಉಂಬೆಣ್ಣೆ ಹಾಕ್ತಿವ್ರು, ಕುಸ್ಬಿ ಎಣ್ಣೆ ಪ್ಯೂರ್. 2 ಕಿಲೋ ಮೆಟ್ಟ ಹಿರಿಯರ ಕತ್ತು ಕಾಲಾಗ ಹೊಡ್ತು. ಒಂದೇ ಮೆಟ್ಲೆ ಜಗಳ ಬಂದು ಹೊಡೆದ್ರೆ ಜುಟಾನೆ ಹಾರು ಇಂಥವಿದ್ದು. ಅದಕ್ಕೆ ಸೈರೆ ನಾಯಿಗೆ ರೊಟ್ಟಿ ಹಾಕಲಾರ ಬಟ್ಟಿಗೆ ಈಚೆ ಕಡೆ ತಿಪ್ಪೆ ಅಂತ ಅಚ್ಚಿ ಕಡೆ ತಿಪ್ಪ್ಯಾಗ ಒಯ್ದು ಒಗದಕ್ಕಿಂತಲೂ ಕನಿಷ್ಠ ತಾಕುಮಾದೇವಿ ಹೇಳ್ತಾಳ, ನಾ ಹೇಳಿದ್ದಲ್ಲ. ಮುಂದ ಗಂಡನ ಆಜ್ಞದೊಳಗಿದ್ದಂತ ಹೆಣ್ಮಗಳು ತೀರಿ ಹೋದರೆ ಮಾನುಭಾವಿ ಆದಂತ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದಂತೆ ಚೆನ್ನ ಮಲ್ಲಿಕಾರ್ಜುನ ದೇವತೆ ಹೇಳ್ತಾಳೆ. ಅಂತ ಇಂಥ ದೇವ್ರದಲ್ಲ.
ಸಾಕ್ಷಾತ್ ಹರನೇ ನಮ್ಮಂತ ನರರೂಪ ತೊಟ್ಟು ನರರಿಗೆ ಉದ್ಧಾರ ಮಾಡ್ಲಕ್ಕೆ ಏನು ಬಂದಾನಲ್ಲ ಮಲ್ಲಿನಾಥ, ಅವನು ಕಳಸ ಮುರಿದು ಈ ಧರಣಿಗೆ ಬಿದ್ದಟ್ಟು ಕೆಟ್ಟ ಅಂತ ಹೇಳ್ತಾಳ ಅಕ್ಕಮಾದೇವಿ. ಅದೇ ಸರ್ ಮತ್ತೆ ಸರ್ವಜ್ಞ ಏನು ಹೇಳ್ತಾನೆ ತ್ರಿಪದಿಯಲ್ಲಿ, ವೆಚ್ಚಕ್ಕೆ ಹೊನ್ನಾಗಿ ಬೆಚ್ಚನ ಮನಿಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ಉಳ್ಳ ಸತಿ ಮನಿಯೋಳಿದ್ದೊಡೆ ಕೈಲಾಸಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಗಂಡನ ಇಚ್ಛಾದ ಬೇಕಲ್ಲ, ನೀ ನಿಂತು ಗಂಡಗ ನಿಂದ ಆಡ್ತೆ ಅಂದ್ರೆ ನೀ ಏಸು ಜನ್ಮ ನಾಯಿ ಆಗಿ ಬರ್ತೀವೋ ಏನು ಹೆಣ್ಣು ಕುಂದಿಯಾಗಿ ಹುಡುತಿ ಹೇಳಕ್ ಬರಲ್ಲ. ಮಂದಿ ಹುಯಿ ಅಂದ ಕೂಡಲೇ ಬಾಯಿ ಬಂದಂಗೆ ಹಾಡ್ತಾಳೆ, ಎಲ್ಲದಕ್ಕೂ ಬಾಯಿ ಹಾಕ್ತಾಳೆ, ಒಣಗಿದಕ್ಕೂ ಹಾಕ್ತಾಳೆ, ಹಸಿದಕ್ಕೂ ಹಾಕ್ತಾಳೆ, ಹಳಸಿದಕ್ಕೂ ಹಾಕ್ತಾಳೆ. ಹಂಗೆ ಮಾಡ್ಲಕ್ ಹೋಗ್ಬೇಡ ತಂಗಿ. ಅದಕ್ಕ 16,000 ಗೋಪಿಗೆಯರ ಪರಿಸ್ಥಿತಿ ಅಂಕರೆ ಹಿಂಗಾಯ್ತು. ಅಲ್ಲಿ ಚಾಂಗುಣಿ ಮನಿಗೆ ಹೋದಾಗ ಮಾತ್ರ ಭಕ್ತ ಪರೀಕ್ಷೆಗಾಗಿ ಹಂಗಾಯ್ತು. ನಾವು ಮಗನಿಗೆ ಕೊಂದು ಉಣಿಸಿವಿ ಅಂತ ಹೇಳಿ ಅವನಿಗೆ ರಾಜಾಗ ಭಯಂಕರ ಸ್ವಕ್ ಬತ್ರಿ. ಆವಾಗ ಮುಂದೆ ಏನ್ ಮಾಡಿದ, ಅಲ್ಲಿ ನೀಲೂರು ನೆಂಬೆಕ್ಕನ ಮನಿಗೆ ಕರ್ಕೊಂಡು ಹೋದ ಅವನು ಬುದ್ಧಿ ತೆಗಿಲಕ. ಪರಮಾತ್ಮನ ಉದ್ದೇಶ ಏನ್ರಿ, ಅಜ್ಞಾನ ಅನ್ನುವಂಥದ್ದು ಕಸರು ತೆಗೆದು ಸುಜ್ಞಾನಕ್ಕೆ ಒಯ್ದು ಕೂಡಿಸ್ಕೊಳ್ಳೋದು ಅವನ ತತ್ವ ಇದೆ. ನೀ ಎರಡು ತಿಳಿಲಾರ್ದೆ ಏನ್ರಿ ಮಾತಾಡ್ಕೊತ ಹೋದ್ರೆ ಹಂಗ ತಂಗಿ. ಅವಾಗ ಹೋದ ಅವನಿಗೆ ಶಿವಾನಂದ ಅಂತ ಹೇಳಿ ನಿಂಬೆಕ್ಕನ ಮಗ, ಒಬ್ಬನೇ ಮಗ. ಅವಾಗ ಹೋಗಿ ಭಿಕ್ಷಾಂದೇಯಿ ಅಂದ. ಅವಾಗ ಹೇಳ್ತಾನೆ ಪರಮಾತ್ಮ, ನನಗೆ ಇಂಥ ಶುಚಿರ್ಭೂತದಿಂದ ನೀನು ಏನದ ಕರಿಗಡಬ ಇಂಥವು ಏನದ ಪಂಚಾಮೃತ ಮಾಡು, ನಾನು ಭೋಜನ ಮಾಡ್ಲಕ್ಕೆ ಬಂದೀನಿ. ಯಾಕಂದ್ರೆ ಭಕ್ತಿ ಪ್ರಿಯವ. ಅವಾಗ ಹೇಳಿದಾಗ ಇಲ್ಲೆಲ್ಲ ಮಾಡಿ ಆ ಶಿವಾನಂದ ಆಟ ಆಡ್ಲಕತ್ತಿತ್ರಿ ವಾರಿಗೆ ಹುಡುಗರು ಕೂಡ. ನಿಮ್ಮವ್ವ ಮನ್ಯಾಗ ಕರಿಗಡಬ ಮಾಡ್ಯಾಳು, ಹೋಗ್ತೀನಿ ಹೋಗಾಕಿ ನೀರಿಗೆ ಹೋಗಿದ್ಲು ಎಲ್ಲ ಮಾಡಿಟ್ಟು. ಇದು ಹೋಗಿ ತಿಂದು ಎಂಜಲ ಮಾಡಿದಗಳಿಗೆ ಅಷ್ಟರದಾಗ ಬಂದಳು. ಹಂಗೆ ಒಣಕಿ ತಗೊಳ್ಳೋದು ಬೆಟ್ಲೇಟ ಕಲಾಸ ಆಯ್ತು. ಹುಡುಗ ಕಲಾಸಾದಗಳಿಗೆ ಒಯ್ದು ಚಾಪಿ ಸುಳ್ಳ್ಯಾಗ ಸುತ್ತಿ ಒಯ್ದು ಮೂಲ್ಯಾಗಿಟ್ಲು. ಮಗ ಸತ್ತಾನ ಅನ್ನೋದು ಹಳಳಿಲ್ಲಕ್ಕಿಗಿ. ಹಂಗ ಬೇಕಲ್ಲ ತಂಗಿ ವ್ರತಿ. ಅವಾಗ ಏನದ ಎಡಿ ಹಚ್ಚದಳು, ಮತ್ತ ಹೊಸ ಅಡಿಗೆ ಮಾಡಿ, ನಾನು ಮಕ್ಕಳಿಲ್ಲಾರ್ದವ್ರ ಮನ್ಯಾಗ ಉಣಂಗಿಲ್ಲ ಅಂದಿವ ಮಾಯ್ಕೋರ ಮನುಷ್ಯ ಅಲ್ಲ. ಈಕೆ ಎಲ್ಲ ರಗಡೆ ಹೇಳಿದಳು, ನಾ ಮಕ್ಕಳು ಬರಲಾರ್ದೆ ಉಣಂಗಿಲ್ಲ, ನೀ ಕರಿ. ನಾ ಸ್ವಾಟ ಮಗನ ದಶಿಂದ ಕರಿಲಕ್ಕೇನು ನಾನು ಆ ಚಾಂಗುಣಿ ರಾಜ ಇದ್ದೀನಿ ಏನು ಇದ್ರ ರಾಜ. ಅದಕ್ಕ ಇವನು ದಿಂಬಿಳಿತ್ರಿ, ಇವ್ನಿಗೆ ಕರ್ಕೊಂಡು ಹೋಗಿದ್ನಲ್ಲ. ಅಪ್ಪ ಎಂತಿಂತ ಭಕ್ತರ ಜಗತ್ತದಾಗ ನಾವು. ಅವಾಗ ತಾನೇ ಮಗನಿಗೆ ಎಬ್ಬಿಸಿ ಊಟ ಮಾಡಿ ಬಂದನ ತಂಗಿ. ಏನೋ ಸತ್ತಗಳಿಗೆ ಎಲ್ಲ ಮ್ಯಾಲೆ ಮೇಲೆ ಏನೋ ಇಡ್ತಾರತ್ತ ಹೇಳಿದಳು. ಜೀವ ಇಡ್ತದ ಏನಂದ್ರೆ ಜೀವ ಅಲ್ಲ. ನೀವು 3 ಕೂಳು ಇಡೋ ಹೊತ್ನ್ಯಾಗ ಹೋಗ್ತೀರಿ ಹಿರಿಯರು. ಯಾಕಂದ್ರೆ ಪ್ರತ್ಯಕ್ಷವಾಗಿ ನಡೆದಿದ್ದು ನಡೀಲಿ. ಆಕಿ ಯಾಕಡ್ರೆ ಕಚ್ಬಿಚ್ಚಿ ಹೋಗ್ತಾಳಂದ್ರೆ ಹಂಗೆ ಹೋಗೋದು ಬೇಡ. ಅಲ್ಲಿ ಇಟ್ಟುಗಳಿಗೆ ದೌಡು ಕಾಗಿ ಬರಲಿ ಅಂದ್ರೆ ನೀವು ಏನತ್ತೀರಿ ಹೋಗಿ ಕೂತವ್ರು. ಪ್ರೀತಿ ಮಗ ಅದನೋ ಮಗನ ಮಗ ಮಣ್ಣಿಗೆ ಆಗಿದ್ದಿಲ್ಲ ಅಂದ್ರೆ ಅವನು ಒದರ್ತೀವಿ. ಇಲ್ಲ ಮತ್ತೊಂದು ಏನ್ರಿ ಭೂಮಿದು ಬಂಗಾರದು ಬೆಳ್ಳಿದು ಯಾವಾದ್ರೆ ಒದರ್ತೀವಿ. ಒಟ್ಟಿ ಅವ ಬರ್ಲಿಲ್ಲ ಅಂದ್ರ, ಕಾಗಿ ಬಂದು ಮುಟ್ಲಿಲ್ಲ ಅಂದ್ರ ಏನು ಹೇಳ್ಕೊತ ಬರ್ತೀರಿ? ಏನು ಯಾವದ್ರ ಮ್ಯಾಗ ಆಸೆ ಇಟ್ಟಿಲ್ಲವ. ವಾಸನೆ ಅದು ಮಾಡ್ಯದ ಖರೆ, ಜೀವಾತ್ಮ ಮೇಲಿದ್ ಬೇಡ್ತದ ತಂಗಿ. ಒಳಗೆ ವಾಸನ ಅದಲ್ಲ, ಆ ವಾಸನ ಕ್ಷಯ ಆಗೋದಸಿಂದೆ 6 ಶಾಸ್ತ್ರ, 18 ಪುರಾಣ, 4 ವೇದ, 108 ಉಪನಿಷತ್ತು ಆಗ್ಯಾವ. ನಿನಗೇನು ಗೊತ್ತದ? ಜೀವನಲ್ಲಿ ಏನೂ ಇಲ್ಲದು. ಆಸೆ ಅದಕ್ಕೂ ಮಾಡಿಲ್ಲ ಹತ್ತಿರಿ. ನೀವೇ ಅನ್ಕೋತ ಬರ್ತಿರಿಲ್ಲ, ಕಾಗಿ ಮುಟ್ಲಿಲ್ಲ ಅಂದ್ರೆ ಅದ್ರ ಮ್ಯಾಗೂ ಆಸೆ ಇಟ್ಟಿಲ್ಲ ಅವ. ಆಸೆ ಮಾಡ್ಯದದು, ಜೀವ ಬೇಡಿಲ್ಲ. ನೀ ಏನ ತಂಗಿ ಹಿಂಗ್ಯಾಕ ಎಲ್ಲರ ಮಗ ತಿಳ್ಕೊಂಡ್ರೆ ಗಂಡ ತಿಳ್ತಕ್ಕಿ ಬೆಳೆ ಹೆಣ್ಮಗಳು ಇದ್ದೀರತ್ತ ಹೇಳ್ತಾಳ್ರಕಿ. ಎಲ್ಲಕ್ಕ ತಯಾರದಾಳತ್ತ. ಮತ್ತಿನ್ ಎಲ್ಲದಕ್ಕೆ ತಯಾರಂದಾಗ ಮುಗಿತಲ್ಲ ಮಾತೆ. ಅದಕ್ಕೆ ತಂಗಿ ಹಂಗಲ್ಲ, ವಿಷಯಗಳು ಬಿಡಿಸೋದು ಭಾಳ ಚಂದ ಐತಿ. ಏನದ ಹೇಳ್ದಲ್ ನೋಡ್ರಿ, ಹರದೇಶಿ ನಾಗೇಶನ ಅದು ಭಾಳ ದೂರದ ತಂಗಿ. ಅದ್ರೊಳಗೆ ಬಾಯಿ ಹಾಕ್ಲಕ್ ಹೋಗ್ಬೇಡಿ. ಅಷ್ಟು ಸರಳ ಇತ್ತಂದ್ರೆ ನಾ 500 ರೂಪಾಯಿ ಮತ್ತು ನಿನ್ನ ಹೂವಿನ ಹಾರ ಹಾಕಿ ಹಂಗೆ ನಮಸ್ಕಾರ ಮಾಡ್ತೀನಿ. ಹುಡುಗಟ್ಟಿಗೆ ಅದ ಸೋಮ್ ಎಲ್ಲಾರೆ ಹೋಲಾಗ ನಾ ಏನೋ ತಿಂದಂಗೆ ಮಾಡ್ಲಕ್ ಹೋಗ್ಬೇಡ. ಅದು ಭಾಳ ದೂರದ. ಇಲ್ಲೇ ಸಣ್ಣದಾಗ ಬಂದಿದ್ದು ಭೀಮಾ ನದಿ ದಂಡಿಗೆ ಹೋಗಿ ನಮ್ಮ ಗುರುಗಳ ಬಳಿ ಭೇಟಿ ಹಾಕಿ ಹೇಳ್ಕೊಂಡು ಬಾ ಅಂದೇವಾಡಿಗೆ. ಅದಕ್ಕೆ ಈಗ ಏನು ಹೇಳ್ತಾಳ್ರಿ, ದೇವರಂತ ಬಾಯಿ ನಡೆಸಿರಿ, ಎಲ್ಲಿ ಅದಾನ ನಿಮ್ಮ ದೇವರ? ಯಾವ ಬಾಡ್ಯನ ಮಗ ಹಡ್ದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆಯ ಸರ್. ದೇವರ ಅಂತ ನಾವು ಬಾಯಿ ಮಾಡವರಲ್ಲ ಹುಡುಗಿ. ಬಾಯಿ ಕೈ ಕಣ್ಣ ಮೂಗ ಮಾಡ್ಯಾನ ದೇವರ.
ಸಾರ್ವತ್ರಿಕ ಅದಾನ ಶುದ್ಧ ನಮ್ಮ ಪರಮೇಶ್ವರ. ಅವನ ರೂಪ ಕುಡ್ಡ ನಾಯಿ ನೀನು ನೋಡಿಲ್ಲ ಜಾರ. ಸರ್ವರ ತಾಯಿ ತಂದೆ ಅವನೇ ದೇವರು ಒಬ್ಬನೇ ಅದಾನ ಹುಡುಗಿ. ತಿರುಗಿ ಕೇದ್ರ ನಾಲಿಗೆ ಉಪ್ಪಿನ ಕಾಯಿ ತಿಕ್ತಾರ. ಸರ್ವರ ತಾಯಿ ತಂದೆ ಅವನೇ ದೇವರು ಒಬ್ಬನೇ ಅದಾನ ಹುಡುಗಿ. ತಿರುಗಿ ಕೇದ್ರ ನಾಲಿಗೆ ಉಪ್ಪಿನ ಕಾಯಿ ತಿಕ್ತಾರ. ಯಾರು ಅವನಿಗೆ ಹಡದೇ ಇಲ್ಲ, ಯಾರಿಂದಲೂ ಹುಟ್ಟೇ ಇಲ್ಲ.